ಬಿಡನು ಬಿಡನು ಈಗ ಬಿಡನು 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 ಈಗ ಎನ್ನದು ದೊಡಗೂಡು ಗೂಡು ಬೇಗ ಎನ್ನದು ದೊಡಗೂಡು ಗೂಡು ಬೇಗ ನಡೆಯುವುದು ಬೀರಪ್ಪುಗ ನಡೆಯುವುದು ಬೀರಪ್ಪುಗ ಅಂತನಲು ಮಡಿದಿರಲು ಒಪ್ಪುಗ ಬಿಡನು ಬಿಡನು ಈಗ ಏನಾದ್ರು ಹೇಳ್ಬೇಕಾದ್ರೂ ಬಿಡಬೇಕು. ಹೋಗುತ್ತೀರಾ? ನೋಡೋಣ ಈಗ ಹೋಗಿ. ವೈರಿಯಾದವನು ಸೀಸದಿಂದ ಬಂಧಿಸಿದ ಕವಚವನ್ನು ಹೊತ್ತಿರುವಾಗಲೇ ಅವನ ಎದೆ ಒಡೆಯುವುದಕ್ಕೆ ಆಯುಧ ಹಿಡಿದು ಹೊರಟದ್ದು. ಈ ಮರದ ಬಾಗಿಲು ಒಡೆಯಲಿಕ್ಕೆ ನನಗಾಗ್ಲಿಕ್ಕಿಲ್ಲ. ಅಲ್ಲ, ಒಡೆಯುವುದಾದ್ರೆ ಯಾವುದನ್ನು ಒಡೆಯುವುದು? ಈಗ ನೀನು ಹಾಕಿದ್ಯಾ? ನೀವು ಹೋಗಬಾರ್ದಂತಹ ಕಾರಣಕ್ಕಾಗಿ. ನಾನು ಯುದ್ಧಕ್ಕೆ ಹೋಗಬಾರದು ಅಂತ ನಿನಗಿರುವುದಲ್ಲ. ಅಲ್ಲ, ಆದ್ರೆ ಹೋಗಬೇಕಾದ್ರೆ ಇಂದಿಲ್ಲೇ ಇರ್ಬೇಕು. ಬಾಗಿಲು ಮುರಿದು ಹೋಗ್ತೀರಾ? ಈಗ ಋತುಕಾಲ ಅನೇಕವನ್ನು ಕಳೆದವಳು ನೀನು. ಹೌದು. ನಾವು ಜೊತೆಯಾಗಿ ಆ ಸಮಯದಲ್ಲಿ ಇದ್ದವರು ಕೂಡ. ಆದರೂ ಪುತ್ರೋತ್ಪತ್ತಿಗೆ ಬೇಕಾದಂತಹ ಅನುಗ್ರಹ ಭಗವಂತ ಮಾಡಲಿಲ್ಲ ಅಂತ ಈ ಬಾರಿ ಆಗುತ್ತದೆ ಅಂತ ಏನು ಭರವಸೆ? ಇಲ್ಲ ಸ್ವಾಮಿ, ಈ ಕಾಲಕ್ಕೆ ಪುತ್ರ ಸಂತಾನವನ್ನು ಹೊಂದಲೇಬೇಕು ಎನ್ನುವಂತಹ ಕಾರಣಕ್ಕೆ ಬೇಕಾಗಿ ನಿಮ್ಮಲ್ಲಿ ಯಾಚಿಸುತ್ತಾ ಇರುವುದು. ಇದು ಕೈ ಮೀರಿದೆ ಮತ್ತೆ ಇಂತಹ ಸನ್ನಿವೇಶ ಬರುವುದಿಲ್ಲ ತಾನೆ. ನಾನು ಕೇಳುತ್ತಾ ಇರುವುದು ಸನ್ಯಾಸಿಯಲ್ಲಿ ಅಲ್ಲ, ಗೃಹಸ್ಥನಲ್ಲಿ. ನನಗೆ ಬೇಕಾಗಿ ನಾನು ಕೇಳುತ್ತಾ ಇರುವುದಲ್ಲ ಸ್ವಾಮಿ. ಈ ಮನೆಯನ್ನು ಪ್ರವೇಶ ಮಾಡುವಂತಹ ಕಾಲಕ್ಕೆ ನನ್ನತ್ತೆ ಸುಗರ್ಭಾದೇವಿ ಹೇಳಿದಂತಹ ಮಾತು, ಏನದು? ಮನೆಗೆ ಮಲ್ಲಿಗೆಯಾಗು. ಮಾತ್ರವಲ್ಲ, ನಾನೀ ಮನೆಯ ನಂದಾದೀಪವನ್ನು ಬೆಳಗಿದ್ದೇನೆ. ಇನ್ನು ಮುಂದೆ ಆ ಜವಾಬ್ದಾರಿ ಇರುವುದು ನಿನಗೆ ಮಾತ್ರ ಎಂಬ ಹಾಗೆ. ಹಾಗಿದ್ರೆ ಅವರ ಆಸೆಯನ್ನು ಇಲ್ಲ ಅಂತ ಹೇಳಲೇ ಹೇಳಿ. ಈ ಕಾಲಕ್ಕೆ ಹೊರಟು ನಿಂತವರು ನೀವು. ಕೃಷ್ಣನನ್ನು ಕಾಣಬೇಕು ಎನ್ನುವ ಹಾಗೆ ಆಸೆಯನ್ನು ಹೊಂದಿದವರು ತಾವು. ನನ್ನ ಆಸೆಯನ್ನು ಬಲ್ಲಿದ ನನ್ನ ಮಡಿಲಿನಲ್ಲಿ ಆ ಮುದ್ದು ಕೃಷ್ಣನನ್ನು ಮತ್ತೊಮ್ಮೆ ಕಾಣಬೇಕು ಅಂತ ಆಸೆ. ಹಾಗಾಗಿ ಕರಜೋಡಿಸಿ ಬೇಡಿಕೊಳ್ಳುವುದು. ಇದುವರೆಗೆ ಪ್ರಭಾವತಿಗೆ ಯಾವ ತರನಾದಂತಹ ನೋವನ್ನು ತಾವು ಮಾಡಿದವರಲ್ಲ. ಹಾಗಾಗಿ ಅದೇ ಸತ್ಯ ಹೌದು ಅಂತಾದ್ರೆ ಇವತ್ತು ಇಲ್ಲಿ ಇರಬೇಕು. ನೋಡಿ, ನನ್ನ ಮನದ ಬಾಗಿಲು ತೆರೆದೇ ಇದೆ. ಅದಲ್ಲ, ಪಾರ್ಥನಿಗೆ ಯುದ್ಧವನ್ನು ಮಾಡ್ತೀರಿ ಎನ್ನುವಂತಹ ಅಭಿಲಾಷೆ ಉಂಟು ಅಂತಾದ್ರೆ ಮನೆಯ ಬಾಗಿಲು ತೆರೆದಿದೆ, ಹೋಗಬಹುದು. ಆಯ್ಕೆ ನಿಮಗೆ ಬಿಟ್ಟದ್ದು.